ಹಾಯ್ ಫ್ರೆಂಡ್ಸ್, ನೂತನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮ್ಯಾಂಗೋ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮ್ಯಾಂಗೋ ಪಲ್ಪ್, ಶುಗರ್, ಕಾರ್ನ್ಫ್ಲೋರ್ ಹಾಗೂ ಹಾಲು. ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಜಾರ್ಗೆ ಮ್ಯಾಂಗೋ ಪಲ್ಪ್ನ ಹಾಕ್ಕೊಬೇಕು. ಈ ಪಲ್ಪ್ ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಮ್ಯಾಂಗೋ ಪುಡ್ಡಿಂಗ್ ಬರುತ್ತೆ. ಆದಷ್ಟು ನೀವು ಸ್ವೀಟ್ ಆಗಿರೋ ಮ್ಯಾಂಗೋನೇ ತೊಗೊಳ್ಳಿ. ಈಗ ಈ ಪಲ್ಪ್ನ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ನಾವು ಎಷ್ಟು ಹಾಕ್ಕೊಂಡಿರ್ತೀವಿ ಅದ್ರ ತಕ್ಕಂಗೆ ನೋಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೋಬೇಕು. ಹಾಲು ಹಾಕಿದ ನಂತರ 1 ಅಥವಾ 2 ಟೇಬಲ್ ಸ್ಪೂನ್ ಶುಗರ್ ಹಾಕಿದ್ದೀನಿ ಇಲ್ಲಿ. ಈಗ ಈ ಮಿಕ್ಸ್ನ ನಾವು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ ಮ್ಯಾಂಗೋ ಪ್ಯೂರಿನ ನಾವು ಈಗ 5 to 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಇದನ್ನ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇರಬೇಕು. ಈ ಥರ ಈ ಕಡೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ಈ ಕಾರ್ನ್ಫ್ಲೋರ್ ಮಿಕ್ಸ್ನ ಬಾಯ್ಲ್ ಹಾಕ್ತಿರೋ ಮ್ಯಾಂಗೋ ಪ್ಯೂರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಲಂಪ್ಸ್ ಬಂದ್ಬಿಡುತ್ತೆ. ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇರಬೇಕು. ನೋಡಿ ಈಗ ಹೇಗೆ ಸ್ಟಿರ್ ಮಾಡ್ತಿದ್ದೀನಿ ಆ ಥರ ಒಂದು 10 ಮಿನಿಟ್ಸ್ ಸ್ಟಿರ್ ಮಾಡಬೇಕು. ಇದು ಸ್ಟಿರ್ ಮಾಡ್ತಾ ಮಾಡ್ತಾ ಪೇಸ್ಟ್ ತಿಕ್ಕಾಗಿ ಬರುತ್ತೆ. ನೋಡಿ ಪ್ಯೂರಿ ಎಷ್ಟು ತಿಕ್ಕಾಗಿದೆ ಅಂತ ಈಗ ತೋರಿಸ್ತಿದ್ದೀನಲ್ಲ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೆಕ್ಸ್ಟ್ ಈ ಪ್ಯೂರಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಟ್ರಾನ್ಸ್ಫರ್ ಮಾಡ್ಕೊಂಡಂಥ ಪ್ಯೂರಿನ ನಾವು 1 hour ರೆಫ್ರಿಜರೇಟಲ್ಲಿ ಇಡಬೇಕು. 1 hour ರೆಫ್ರಿಜರೇಟ್ ಇಟ್ಟ ಮೇಲೆ ಈ ಥರ ಕಾಣುತ್ತೆ. ನೋಡಿ ಎಷ್ಟು ಬೌನ್ಸಿಯಾಗಿ ಶೈನಿಯಾಗಿ ಕಾಣ್ತಿದೆ ಅಂತ. ಇದೇ ಮ್ಯಾಂಗೋ ಪುಡ್ಡಿಂಗ್. ಈಸಿಯಾಗಿ ಅಗಾರ್ ಜೆಲಾಟಿನ್ ಏನೂ ಇಲ್ಲದೆ ಮನೇಲಿ ಬೇಗ ಮಾಡ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.